ತಮಿಳುನಾಡಿನಲ್ಲಿ ನಟ ದಳಪತಿ ವಿಜಯ್ ಅವರ ಕೆ ಪಕ್ಷ ಅಧಿಕಾರಕ್ಕೆ ಬರೋದು ಖಚಿತ ಆಗಿದೆ. ಆದರೆ ಅವರ ಪಕ್ಷ ಬಹುಮತಕ್ಕೆ 10 ಸ್ಥಾನ ಬೇಕು. ಅವ್ರ ಪಕ್ಷಕ್ಕೆ 108 ಬಂದರೆ 118 ಬರಬೇಕು. 234ರಲ್ಲಿ 10 ಸ್ಥಾನ ಯಾವ ತೊಗೋಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ. ನನ್ನ ಮಟ್ಟಿಗೆ ಪ್ರಾದೇಶಿಕ ಪಕ್ಷಗಳು ಬೆಟರು. ಕರ್ನಾಟಕದ ಮಟ್ಟಿಗೆ ಅದು ರಾಷ್ಟ್ರೀಯ ಪಕ್ಷ ಬೇಕು. ಆದರೆ ರಾಷ್ಟ್ರೀಯ ಪಕ್ಷಕ್ಕೆ ಕಾಂಗ್ರೆಸ್ ಅಥವಾ ADMK ಪಕ್ಷ ಸಹವಾಸ ಮಾಡಿದರೆ ಭಾಳ ಕಷ್ಟ ಸರ್ಕಾರ ಉಳಿಯೋದು. ಅದಕ್ಕೋಸ್ಕರ ಅವರು ADMK ಒಂದು ಬಣ ಬರ್ತಿದೆ, ಷಣ್ಮುಖಂ ಬಣ. ಇಲ್ಲ, ಇವರು ಪಳನಿಸ್ವಾಮಿ ಜೊತೆಗೆ ADMK ಅವರೇ ಮಾಡ್ತಿದ್ದಾರೆ ವಿಜಯ್ ಜೊತೆ. ಏಕೆಂದರೆ ಪಕ್ಷ ಹೊಡೆದೋಗುತ್ತೆ, ಉಳಿಸ್ಬೇಕು ಅಂತ ಪಳನಿಸ್ವಾಮಿ ಕಡೆ ಪ್ರಯತ್ನ ಮಾಡ್ತಿದ್ದಾರೆ. ವಿಜಯ್ ಸೋಗಂತಲ್ಲ, ವಿಜಯ್ ಸುನಾಮಿನಲ್ಲಿ ಇಡೀ ತಮಿಳುನಾಡು ಹೋಗಿದೆ. ಇಡೀ ತಮಿಳುನಾಡು ವಿಜಯ್ ಸುನಾಮಿಯಲ್ಲಿ ಮುಳುಗಿದೆ. ಮುಳುಗಿದೆ. ಏಕೆಂದರೆ ವಿಜಯ್ನ ತಡೆದುಕೊಂಡು ಯಾರೇ ಸಾಧ್ಯ ಇಲ್ಲ, ಯಾವ BJP ಯಾರೇ ಸಾಧ್ಯ ಇಲ್ಲ. ವಿಜಯ್ ಸಾಧ್ಯ. ಹಂಗಾಗಿದೆ. ವಿಜಯ್ ಅವರಿಗೆ ಒಳ್ಳೆ ಕೆಲಸ ಮಾಡ್ಬೋದು, ಒಳ್ಳೆ ಭವಿಷ್ಯ ಇದೆ. ಅವ್ರಿಗೆ ಶುಭವಾಗಲಂತ ನಾನು ವೈಯಕ್ತಿಕ ಆರಿಸ್ತೀನಿ. ಈಗ ರಾಜಕೀಯ ಪಕ್ಷಗಳು ಬೆಟರು ಅದೇ. ಆಮೇಲೆ ಕಾವೇರಿ ವಿಚಾರ ಸ್ವಲ್ಪ ಕ್ಲೀನಾಗಿ ಸಾಲ್ವ್ ಮಾಡಬೇಕು. ಕಾಮಿಡಿ ಹೋದನ ಅವರು ಸಂಘರ್ಷ ಮಾಡಬಾರ್ದು. ತಮಿಳಿಗರು ಬೆಂಗಳೂರು ಭಾಳ ಇದ್ದಾರೆ. 30% ಜನ ತಮಿಳಿಸಿದ್ದಾರೆ. ಬೆಂಗಳೂರಿನ ಜನಸಂಖ್ಯೆ 30% ತಮಿಳಿಸಿ ಬೆಂಗಳೂರಿನಿದ್ದಾರೆ. ಸೊ ಹುಷಾರಿರಬೇಕು. ಸೊ ಜನಾಂಗೀಯ ದ್ವೇಷನ ಆಡಬಾರ್ದು, ಅದಕ್ಕೆ ಅವಶ್ಯಕ. ಏಕೆಂದರೆ ಜಯಲಲಿತಾ ಅವರು ಕರ್ನಾಟಕ ಮೂಲದವರು, ರಜನಿಕಾಂತ್ ಕರ್ನಾಟಕ ಮೂಲದವರು ಅಂತ ನಾವು ಅರ್ಥ ಮಾಡ್ಕೋಬೇಕು. ರಜನಿಕಾಂತ್ ಅವ್ರಿಗೆ ಹೋಗ್ಬಿಟ್ಟು ಸ್ವಲ್ಪ ಹಿತವಚನ ಮಾಡಬೇಕು, ಈ ಥರ ಮಾಡಿ ಅಂತ. ಕನ್ನಡ ಜೊತೆಗೆ ಕಾರ್ಯವಿಚಾರದಲ್ಲಿ ಎಲ್ಲ ಸರಿ ಹೋಗಲಿ. ಆಮೇಲೆ ಕರ್ನಾಟಕ ವಿಚಾರ ಬಂದರೆ ಹೈಕಮಾಂಡು ಏನು ಹೇಳಿಲ್ಲ, ಸಿದ್ದರಾಮಯ್ಯ ಕರೆದಿಲ್ಲ, ಹಂಗೆ ಮುಂದುವರಿದೆ. ಬಿಸಿಲುಗಾಲ ಈಗ ಮುಂದೆ ಏನು ಜಾಸ್ತಿ ಟೈಮಿಲ್ಲ, 10 ದಿವಸ 10-12 ದಿವಸ ಬಂದುಬಿಟ್ರೆ ಮಳೆಗಾಲ ಬಂದುಬಿಡ್ತು. ಆವಾಗ ಏನು ಮಾಡೋಕ್ಕಾಗಲ್ಲ, ಕೈ ಚೆಲ್ಲಿ ಬಿಡುತ್ತೆ ಹೈಕಮಾಂಡ್. ಏನು ಮಾಡೋಕ್ಕಾಗಲ್ಲ, ಮಳೆಗಾಲ ಮೇಲೆ ಮದುವೆ ಮಾಡೋಕ್ಕಲ್ಲ. ಇನ್ನೂ 10-12 ದಿವಸ ಮಾಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೋ ಅಥವಾ DK ಶಿವಕುಮಾರ್ ಇರ್ತಾರೋ, ಪರಮೇಶ್ವರ್ ಯಾರೋ ಒಬ್ಬರು ಈ ಥರ ಅಧಿಕಾರಿ ಇವರೇ ಮುಂದುವರ್ತಿಂದು ಗೊತ್ತಾಗಬೇಕು, ಅವಾಗ ಸರಿ ಹೋಗುತ್ತೆ. ಆಮೇಲೆ ಈಗ ಕಾಫಿ ತಿಂಡಿ ಬೆಲೆ ಅದೆಲ್ಲ ಜಾಸ್ತಿ ಆಗಿದೆ, ಗ್ಯಾಸ್ ಬೆಲೆ ಜಾಸ್ತಿ ಇಲ್ಲ. ಅದಕ್ಕೋಸ್ಕರ 2 ರೂಪಾಯಿಂದ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಆಮೇಲೆ ಬಿಸಿಲು ಜಾಸ್ತಿ ಬಿಸಿಲಿದೆ ನೋಡಿ. ತುಂಗಭದ್ರಾ TB ಡ್ಯಾಮು ಡೆಸ್ಟ್ ಸ್ಟೋರೇಜ್ ಹೋಗಿದೆ. ಡೆಸ್ಟ್ ಸ್ಟೋರೇಜ್ಗೆ ಸ್ವಲ್ಪ ಆತಂಕ ರೈತರಲ್ಲ, ಏನು ಮಾಡೋಕ್ಕಪ್ಪ ಅಂತ. ಕುಡಿಯ ನೀರು ಸಮಸ್ಯೆ ಆಗುತ್ತೆ ತುಂಗಭದ್ರಾ TB ಡ್ಯಾಮಿಂದ. ಮಧ್ಯ ಕರ್ನಾಟಕ ಎಲ್ಲ ತುಂಬ ಕಷ್ಟ ಆಗುತ್ತೆ ಕುಡಿಯ ನೀರಿಗೆ.